ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ಕ್ಲಾಸಲ್ಲಿ ಚಲನೆಯ ಪರಿಚಯ ಒಂದಾಯಿತು. ಚಲನೆಯ ಬೇರೆ ಬೇರೆ ಹೆಸರುಗಳು ನಾವು ಯಾಕೆ ಕೊಡ್ತೀವಿ, ಬೇರೆ ಯಾವ ದಾರಿಯಲ್ಲಿ ಹೋಗ್ತಾ ಇದೆಯೋ ಅದಕ್ಕೆ ತಕ್ಕಂತೆ ಹೆಸರುಗಳು ಹೇಗೆ ಕೊಡ್ತೀವಿ ಅಂತ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ನಾವು ವಿಶೇಷವಾಗಿ ಎರಡು ಹೆಸರುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡಬೇಕು ಅಂತ ಹೊರಟಿದ್ವಿ. ಒಂದು ಯೂನಿಫಾರ್ಮ್ ಮೋಷನ್ ಅಂತ. ನಾವು ಅಲ್ಲಿ ಯೂನಿಫಾರ್ಮ್ ಮೋಷನ್ ಅಂದರೆ ಏನು, ಎಲ್ಲಿ ಒಂದು ವಸ್ತು ಸಮಾನವಾಗಿ ಇರುವಂಥ ಒಂದು ಸಮಯದಲ್ಲಿ ಸಮವಾಗಿ ಡಿಸ್ಟೆನ್ಸಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಸಮವಾಗಿ ದೂರ ಓಡಾಡ್ತಾ ಇದ್ರೆ ಅದನ್ನು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ ಅಂತ ಹೇಳಿದ್ವಿ. ಅಲ್ಲಿ ನಾವು ಡಿಫೈನ್ ಮಾಡಿದ್ದು ಸ್ಪೀಡ್ ಅಂತ ಲೆಕ್ಕ ಹಾಕಬೇಕಾದ್ರೆ ಡಿಸ್ಟೆನ್ಸ್ ಬೈ ಟೈಮ್, ಅದೇ ಆವರೇಜ್ ಸ್ಪೀಡ್ ಅಂತ ಬರೋದಾದರೆ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಅಂತ ಲೆಕ್ಕ ಹಾಕ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಕ್ಲಾಸಲ್ಲಿ ಒಂದು ಸತಿ ಚರ್ಚೆ ಆಗಿದೆ, ಎಲ್ಲ ಕಡೆನೂ ಒಂದೇ ಥರದ ಚಲನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಂದರ್ಭದಲ್ಲೂ ಸರಳ ರೇಖೆಯಲ್ಲೇ ಚಲನೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಂದರ್ಭದಲ್ಲೂ ಒಂದೇ ಸ್ಪೀಡಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಸುತ್ತಮುತ್ತ ನಾವು ನೋಡೋವಂಥದ್ದೆಲ್ಲನೂ ನಾನ್ ಯೂನಿಫಾರ್ಮ್ ಮೋಷನ್, ಅಂದರೆ ಯೂನಿಫಾರ್ಮ್ ಮೋಷನ್ ಅಲ್ಲದೆ ಇರುವಂಥದ್ದು ಅಂತ. ಅಂದರೆ ಯಾವ ಸನ್ನಿವೇಶಗಳಿದೆ ಇಲ್ಲಿ? ನಾಟ್ ಸ್ಟ್ರೈಟ್ ಲೈನ್ ಅಥವಾ ನಾಟ್ ಓನ್ಲಿ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀನಿ. ಅದು ದಿಕ್ಕು ಬದಲಾವಣೆ ಆಗ್ತಾ ಇರಬಹುದು, ಅಂಥದ್ದು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೀವಿ. ನಾವು ಯೂನಿಫಾರ್ಮ್ ಮೋಷನ್ ಬಗ್ಗೆ ಹೇಳಬೇಕಾದ್ರೆ ಅದು ಒಂದೇ ದಿಕ್ಕಲ್ಲಿ ಹೋಗಬೇಕು ಅಂತ ಹೇಳಿದ್ವಿ. ಸೊ ಅದು ಒಂದೇ ದಿಕ್ಕಲ್ಲಿ ಹೋಗದೇ ಇದ್ದರೂ ನಾವು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ನೆಕ್ಸ್ಟ್, ನಾಟ್ ಓನ್ಲಿ ಕಾನ್ಸ್ಟೆಂಟ್ ಸ್ಪೀಡ್, ನಾವು ಅದು ಸ್ಪೀಡೇ ಬದಲಾವಣೆ ಆಗಬಾರ್ದು ಅಂತ ನಾವು ಹೇಳ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಸ್ಪೀಡ್ ಬದಲಾವಣೆ ಆಗ್ತಾ ಇರ್ಬೋದು. ಅಲ್ಲಿ ಸ್ಪೀಡ್ ಒಂದೇ ಅಲ್ಲ, ನಿಮಗೆ ಇನ್ನೂ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ದು ಪರಿಚಯ ಇದೆ, ವೆಲಾಸಿಟಿ ಅಂತಲೂ ಹೇಳ್ತೀವಿ, ಅದೂ ಬದಲಾವಣೆ. ಸೊ ನೀವು ಒಂದು 5 ಸೆಕೆಂಡ್ ಗಮನ ವಹಿಸಿದ್ರೆ ಮೊದಲನೇ 5 ಸೆಕೆಂಡಲ್ಲಿ ಈಗಷ್ಟೇ ಹೊರಟಿರೋ ಗಾಡಿ ಆದರೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇರುತ್ತೆ, ಕಡಿಮೆ ದೂರ ಕವರ್ ಮಾಡುತ್ತೆ. ಇನ್ನು ಸ್ವಲ್ಪ ಸಮಯ ಆದಮೇಲೆ ಆವಾಗ ಮತ್ತೆ 5 ಸೆಕೆಂಡ್ ಅಂತಾನೆ ನೀವು ಗಮನ ಕೊಟ್ಟರೆ ಜಾಸ್ತಿ ದೂರ ಓಡಾಡುತ್ತೆ. ಸೊ ಈ ನಾನ್ ಯೂನಿಫಾರ್ಮ್ ಮೋಷನ್ನೇ ನಾವು ನಮ್ಮ ಸುತ್ತಮುತ್ತ ನೋಡೋದು. ನಾನ್ ಯೂನಿಫಾರ್ಮ್ ಮೋಷನ್ನಲ್ಲೂ ಹಲವಾರು ಥರದ ಮೋಷನ್ ಇದೆ ಅಥವಾ ಚಲನೆಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ನಾವು ಗಮನ ಕೊಡೋದು ಒಂದೇ ಒಂದು ಥರದ್ದು, ಅದು ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇರುವಂಥ ಚಲನೆ ಮಾತ್ರ ನಾವು ಸ್ಟಡಿ ಮಾಡೋದು. ಉಳಿದಿರೋದೆಲ್ಲನೂ ನಮ್ಮ 10ನೇ ತರಗತಿ ಒಳಗೆ ನಾವು ಅದ್ರ ಬಗ್ಗೆ ತಲೆಕೆಡಿಸ್ಕೊಂಡು. ಈ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂದರೆ ಏನು ಅಂದರೆ, ಈಗ ನಾವು ಮೊದಲು ಒಂದ್ಸತಿ ಮಾತಾಡಿದ್ವಿ, ಎಲ್ಲ ವಸ್ತುಗಳು ಒಂದೇ ಸ್ಪೀಡಲ್ಲಿ ಹೋಗಲ್ಲ, ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರ್ಬೋದು. ಸೊ ಆ ಥರ ಒಂದು ವಸ್ತು ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಬರೀ ಡಿಸ್ಟೆನ್ಸ್ ಒಂದೇ ಅಲ್ಲ, ಡಿಸ್ಪ್ಲೇಸ್ಮೆಂಟ್ ಅನ್ನೋ ಒಂದು ಹೊಸ ಫಿಸಿಕಲ್ ಕ್ವಾಂಟಿಟಿನೂ ನಾವು ನೋಡ್ತಾ ಇರ್ತೀವಿ. ಡಿಸ್ಪ್ಲೇಸ್ಮೆಂಟ್ ಎಲ್ಲಿ ಅಗತ್ಯ ಇದೆ ಅಂದರೆ, ಎಲ್ಲೆಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾವು ಹೇಳಿದ್ವಿ ನಾಟ್ ಓನ್ಲಿ ಸ್ಟ್ರೈಟ್ ಲೈನ್ ಅಂತ, ಎಲ್ಲೆಲ್ಲಿ ಚಲನೆ ಒಂದೇ ದಿಕ್ಕಲ್ಲಿ ಇರಲ್ವೋ ಅಲ್ಲೆಲ್ಲನೂ ಯಾವ ದಾರಿಯಲ್ಲಿ ನಾವು ಹೋಗ್ತೀವಿ ಮತ್ತು ಎಷ್ಟು ದೂರದ ಸ್ಥಳಾಂತರ ಆಗಿದೆ, ಎರಡಕ್ಕೂ ಉತ್ತರ ಬೇರೆ ಇರುತ್ತೆ. ಈಗ ನೋಡಿ, ಇದೊಂದು ಪಾಯಿಂಟ್ ಎ ಅಂತ ಇದೆ, ಇದೊಂದು ಪಾಯಿಂಟ್ ಬಿ ಇದೆ ಅಂದ್ಕೊಳ್ಳಿ. ಒಂದೇ ಸರಳ ರೇಖೆಯಲ್ಲಿ ಹೋಗಿದ್ರೆ ಎ ಇಂದ ಬಿ ವರೆಗೆ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಎಷ್ಟು ದೂರ ಓಡಾಡಿದ್ದೀರಿ ಅಂತ ನೀವು ಕೇಳಿದ್ರೆ 1 ಕಿಲೋಮೀಟರ್ ಅಂತ ಯಾರೋ ಉತ್ತರ ಹೇಳಿದ್ದಾರೆ. ನೀವು ಇದೇ ಪ್ರಶ್ನೆನ ಇನ್ನೊಂದು ಕೇಳ್ಬೋದು, ಎ ಇಂದ ಬಿ ಎಷ್ಟು ದೂರ ಅಂತ ಕೇಳಿದರೆ ಮತ್ತೆ 1 ಕಿಲೋಮೀಟರ್ ಅಂತ ಉತ್ತರ ಬರುತ್ತೆ. ಅದೇ ನೀವು ಎ ಮತ್ತು ಈಗ ಬಿ ಅನ್ನೋದು ಬಳಸ್ಬಿಟ್ಟಿದ್ವಿ, ಎ ಮತ್ತು ಸಿ ಅಂತ ಇದೆ ಅಂತ ಅಂದ್ಕೊಳ್ಳಿ, 2 ಗ್ರಾಮಗಳಿದೆ ಎ ಮತ್ತು ಸಿ ಅಂತ. ಎ ಇಂದ ಸಿಗೆ ಎಷ್ಟು ದೂರ ಅಂದರೆ 2 ಕಿಲೋಮೀಟರ್ ಅಂತ ಹೇಳ್ಬೋದು, 2 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. ಆದರೆ ನೀವೇನಾದರೂ ಎ ಇಂದ ಹೊರಟಿದ್ರಿ,
ಬೇರೆ ಎಲ್ಲಿಗೋ ಹೋಗಿದ್ರಿ, ಇನ್ನೊಬ್ಬರನ್ನ ಯಾರನ್ನೋ ಮಾತಾಡ್ಸಿದ್ರಿ, ಹಾಗೆ ಹೀಗೆ ಅಲ್ಲಿ ಇಲ್ಲಿ ಸುತ್ಕೊಂಡು ಸಿಗೆ ತಲುಪಿದ್ರಿ ಅನ್ಕೊ. ಈಗ ನನ್ನ ಪ್ರಶ್ನೆ, ನೀವು ಎಷ್ಟು ದೂರ ಓಡಾಡಿದಿರಿ ಅಂತ ಕೇಳಿದ್ರೆ 2 ಕಿಲೋಮೀಟರ್ ಇರಲ್ಲ, ನಿಮ್ಮ ಉತ್ತರ 2ಕ್ಕಿಂತ ಹೆಚ್ಚು ಇರುತ್ತೆ. ಆದರೆ ಎಯಿಂದ ಸಿಗೆ ಎಷ್ಟು ದೂರ ಅಂದರೆ ನೀವು 2 ಕಿಲೋಮೀಟರ್ ಅನ್ನೋ ಉತ್ತರ ಬದಲಾವಣೆ ಆಗಲ್ಲ. ಸೊ ಯಾವಾಗ್ಲೂ ನಾವು ಎಷ್ಟು ದೂರ ಚಲನೆ ಮಾಡಿದ್ದೀವಿ ಅನ್ನೋದು ಡಿಸ್ಟೆನ್ಸ್ ಅಂತ ಕರೀತೀವಿ. ನೀವು ಎಲ್ಲಿಂದ ಹೊರಟಿದ್ದೀರಿ ಮತ್ತೆ ಎಲ್ಲಿಗೆ ತಲುಪಿದ್ರಿ, ಆ ಎರಡಕ್ಕೂ ಮಧ್ಯದಲ್ಲಿರುವಂಥ ಅತಿ ಕಡಿಮೆ ದೂರ ಇರುವಂಥ ಪಥ ಏನಿದೆಯೋ ಅದರಲ್ಲಿ ನೀವು ಓಡಾಡಿದ್ರೆ ಎಷ್ಟು ದೂರ ಅಂತ ಬರುತ್ತೋ ಅದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸ್ಥಳಾಂತರ ಅಂತ ಪದ ಬಳಸ್ತೀವಿ. ಸೊ ಡಿಸ್ಪ್ಲೇಸ್ಮೆಂಟ್ನ ನೀವು ಗಮನಿಸಿದ್ರೆ ಅತಿ ಕಡಿಮೆ ದೂರ ಇರಬೇಕಂದ್ರೆ ಒಂದು ಸ್ಟ್ರೇಟ್ ಲೈನ್ ಇದ್ರೆ ಸಾಕು ಅಂತ ನಮ್ಗೆ. ಸೊ ಡಿಸ್ಟೆನ್ಸ್ ಅನ್ನೋದು ಬದಲಾವಣೆ ಆಗ್ತಾ ಇರ್ಬೋದು. ನಾನು ಸ್ವಲ್ಪ ದೂರದಲ್ಲಿರೋ ರೂಟು ಹುಡುಕ್ಬೋದು. ಸೈಕಲಲ್ಲಿ ಹೋಗೋದಾದ್ರೆ ಸೈಕಲ್ ಹೋಗುವಂಥ ದಾರಿ ನಾನು ನೋಡ್ಬೋದು. ಆದರೆ ನಾನು ನಡ್ಕೊಂಡು ಹೋಗ್ತೀನಿ ಅಂದರೆ ನಾನು ಬೇರೆ ದಾರಿಯಲ್ಲಿ ಬರ್ಬೋದು. ಈ ಡಿಸ್ಟೆನ್ಸ್ ಎಷ್ಟು ಓಡಾಡಿದ್ದೀವಿ ಅನ್ನೋದು ಬೇರೆ 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 ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಉತ್ತರಗಳು ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ಅನ್ನೋ ಉತ್ತರ ಬದಲಾವಣೆ ಆಗಲ್ಲ. ಸೊ ನಾವು ಡಿಸ್ಟೆನ್ಸ್ ಅನ್ನೋದು ಬದಲಾವಣೆ ಆಗಬಹುದು ಅಂತ ಹೇಳ್ತಾ ಇದ್ದೀವಿ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಬದಲಾವಣೆ ಆಗಲ್ಲ. ಸಮಯ ಅನ್ನೋದು ಅಷ್ಟೇನೆ, ಯಾರೇ ಮೆಜರ್ ಮಾಡಿದ್ರೂ ಬದಲಾವಣೆ ಆಗಲ್ಲ. ಸಮಯ ಯಾವಾಗಲೂ ಸೇಮ್. ಇಲ್ಲಿ ಒಂದು ಹೊಸ ಫಿಸಿಕಲ್ ಕ್ವಾಂಟಿಟಿ ನಾವು ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಇಲ್ಲಿ ಹೊಸದೊಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ವೆಲಾಸಿಟಿ. ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ನಾವು ಮೊದಲು ಒಂದ್ಸತಿ ಮಾತಾಡಿದ್ವಿ, ಡಿಸ್ಟೆನ್ಸ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್ಗಿಂತ ಯಾವಾಗಲೂ ಜಾಸ್ತಿ ಇರುತ್ತೆ ಅಥವಾ ಸಮ ಇರುತ್ತೆ, ಕಮ್ಮಿ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲದಕ್ಕಿಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಎಲ್ಲದಕ್ಕಿಂತ ಸಮೀಪವಾಗಿರುವಂಥ ದಾರಿ ಯಾವುದು ಅಂದರೆ ಸರಳ ರೇಖೆಯಲ್ಲಿ ಹೋಗುವಂಥದ್ದು. ಸರಳ ರೇಖೆಯಲ್ಲಿ ಹೋಗುವಂಥದ್ದು ಏನು ದೂರ ಇದೆಯೋ ಅದನ್ನೇ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಅಂತ ನಾವು ಹೇಳ್ತೀವಿ. ಸೊ ಯಾವಾಗ್ಲೂ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಜಾಸ್ತಿ ಇರುತ್ತೆ ಅಥವಾ ಸಮ ಇರುತ್ತೆ, ಕಮ್ಮಿ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ ಸ್ಪೀಡ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವೆಲಾಸಿಟಿ. ಈ ಥರ ಯಾಕೆ ಬರೀತೀವಿ? ಸ್ಪೀಡ್ ಅನ್ನೋದು ಎಲ್ಲಿಂದ ಲೆಕ್ಕ ಹಾಕ್ತೀವಿ? ಡಿಸ್ಟೆನ್ಸು ಮತ್ತು ಟೈಮಿಂದ. ಟೈಮ್ ಅಂತೂ ಎರಡರಲ್ಲೂ ಸೇಮು, ಬದಲಾವಣೆನೇ ಇಲ್ಲ. ಸೊ ಡಿಸ್ಟೆನ್ಸ್, ಸ್ಪೀಡು ಅನ್ನೋದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ, ವೆಲಾಸಿಟಿ ಅನ್ನೋದು ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಈ ಕ್ಲಾಸ್ ಶುರು ಮಾಡಬೇಕಾದ್ರೆ ನಾನು ಒಂದು ಪದ ಹೇಳಿದ್ದೆ, ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ. ಅಂದರೆ ವೆಲಾಸಿಟಿಯನ್ನು ಬದಲಾವಣೆ ಆಗ್ತದೆ. ವೆಲಾಸಿಟಿ ಎಲ್ಲೆಲ್ಲಿ ಬದಲಾವಣೆ ಆಗ್ತಾ ಇದೆಯೋ ಅಂಥ ಕಡೆ ಆಕ್ಸಲರೇಷನ್ ಇದೆ ಅಂತ ನಾವು ಹೇಳ್ತೀವಿ. ಆಕ್ಸಲರೇಷನ್ ಜನರಲಿ ನಾವು ಯೂಸ್ ಮಾಡೋ ಸಿಂಬಲ್ ಎ. ಆಕ್ಸಲರೇಷನ್ ಇದೆ ಅಂದರೆ ಏನು? ಈ ವೆಲಾಸಿಟಿ ಅನ್ನೋದು ಯಾವಾಗಲೂ ಒಂದೇ ಇರಲ್ಲ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಇವನ್ನ ಬಳಸ್ಕೊಂಡು ನಾವೊಂದು 3 ಈಕ್ವೇಷನ್ಗಳು ತಯಾರಿಸಿದ್ವಿ. ಈ 3 ಈಕ್ವೇಷನ್ಗಳನ್ನು ಪದೇ ಪದೇ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾವು ಬಳಸ್ತಾ ಇರ್ತೀವಿ. ಅದಕ್ಕೆ ಬಳಸುವಂಥ ಟರ್ಮ್ಸ್ ಮತ್ತು ಅದರ ಫಿಸಿಕಲ್ ಕ್ವಾಂಟಿಟೀಸ್ದು ಯೂನಿಟ್ಸ್ ಏನಿದೆಯೋ ಒಂದು ಸಣ್ಣದಾಗಿ ಒಂದು ಲಿಸ್ಟ್ ಮಾಡೋಣ. ಫಸ್ಟ್ ಮೊದಲನೆಯದು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ಗೆ ನಾವು ಯೂಸ್ ಮಾಡೋ ಸಿಂಬಲ್ಲು ಎಸ್ ಅಂತ ಯೂಸ್ ಮಾಡ್ತೀವಿ. ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ನಾವು ಹಿಂದೆ ಸ್ಪೀಡ್ಗೆ ಎಸ್ ಅಂತ ಯೂಸ್ ಮಾಡಿ, ಇದೇ ಎಸ್ಸು ಆ ಎಸ್ಸು ಒಂದಲ್ಲ. ಇಲ್ಲಿ ಸ್ಪೀಡ್ ಯೂನಿಟ್ಸು ನಾವು ಅಲ್ಲಿ ಹೇಳಿದ್ವಿ ಮೀಟರ್ಸ್ ಪರ್ ಸೆಕೆಂಡ್, ಕಿಲೋಮೀಟರ್ಸ್ ಪರ್ ಅವರ್, ಕಿಲೋಮೀಟರ್ಸ್ ಪರ್ ಸೆಕೆಂಡ್, ಆ ಥರ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಂದರೆ ದೂರ ಅಷ್ಟೆ.
ಸೊ ಇಲ್ಲಿ ಯೂನಿಟ್ಸ್ ಏನೇನು ಇರ್ಬೋದು, ಮೀಟರ್, ಕಿಲೋಮೀಟರ್, ಇಂಚ್, ಸೆಂಟಿಮೀಟರ್, ಈ ಥರ ನೂರಾರು ಯೂನಿಟ್ಸ್ ಇದೆ ಡಿಸ್ಟೆನ್ಸ್ನ ಮೆಷರ್ ಮಾಡಿ ಅಥವಾ ಡಿಸ್ಪ್ಲೇಸ್ಮೆಂಟ್ನ ಮೆಷರ್ ಮಾಡೋಕ್ಕೆ. ಎರಡನೇ ಕ್ವಾಂಟಿಟಿ ನಾವು ಬಳಸುವಂಥದ್ದು ಟೈಮ್. ಟೈಮಿಗೆ ಸಿಂಬಲ್ ನಾವು ಯೂಸ್ ಮಾಡೋದು ಟಿ. ಇಲ್ಲಿ ಸೆಕೆಂಡ್, ಯೂನಿಟ್ಸ್ ಏನೇನು ಸೆಕೆಂಡ್, ಮತ್ತು ಮಿನಿಟ್, ಅವರ್, ಡೇ, ಈ ಥರ ಬೇರೆ ಬೇರೆ ಯೂನಿಟ್ಸ್ ಇರ್ತವೆ. ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟಿ ವೆಲಾಸಿಟಿ. ಆದರೆ ವೆಲಾಸಿಟಿ ಇದು ಬದಲಾವಣೆ ಆಗ್ತಾ ಇದೆ ಅಂತ ನಾವು ಹೇಳಿದ್ವಿ. ಸೊ ಬದಲಾವಣೆ ಆಗ್ತಾ ಇದ್ರೆ ಯಾವುದನ್ನು ತಗೋಬೇಕು, ಕಡಿಮೆ ಇರೋದನ್ನು ತಗೋಬೇಕು, ಹೆಚ್ಚಿರೋದು ತಗೋಬೇಕು, ಮಧ್ಯದಲ್ಲಿರೋದು ತಗೋಬೇಕು, ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾವು ಎರಡು ತಗೊಳ್ತೀವಿ. ಒಂದು ಇನಿಷಿಯಲ್ ವೆಲಾಸಿಟಿ, ಚಲನೆಯನ್ನು ನಾವು ಗಮನಿಸೋದು ಶುರು ಮಾಡಿದೀವಲ್ಲ, ಆವಾಗ ವೆಲಾಸಿಟಿ ಎಷ್ಟಿತ್ತು, ಅದಕ್ಕೆ ನಾವು ಯೂಸ್ ಮಾಡೋ ಸಿಂಬಲ್ ಯು. ನಾವು ಚಲನೆಯನ್ನು ಗಮನಿಸೋದು ನಿಲ್ಲಿಸಿದಾಗ ಅದರ ವೆಲಾಸಿಟಿ ಎಷ್ಟಿತ್ತು ಅದನ್ನು ಕರೆಯೋದು ಫೈನಲ್ ವೆಲಾಸಿಟಿ ವಿ. ಇನಿಷಿಯಲ್ ವೆಲಾಸಿಟಿ ಯು, ಫೈನಲ್ ವೆಲಾಸಿಟಿ ವಿ. ಈ ಎರಡಕ್ಕೂ ಯೂನಿಟ್ಸ್ ಏನು, ಮೀಟರ್ಸ್ ಪರ್ ಸೆಕೆಂಡ್, ಕಿಲೋಮೀಟರ್ಸ್ ಪರ್ ಅವರ್, ಕಿಲೋಮೀಟರ್ಸ್ ಪರ್ ಸೆಕೆಂಡ್, ಈ ಥರನೇ ಯೂನಿಟ್ಸ್ ಇರುತ್ತೆ. ಸ್ಪೀಡ್ಗೆ ಹೇಗೆ ಯೂನಿಟ್ಸ್ ಇತ್ತೋ ಅದೇ ಥರ ವೆಲಾಸಿಟಿಗೆ ಯೂನಿಟ್ಸ್ ಇರುತ್ತೆ. ಇಲ್ಲಿ ಐದನೇ ಫಿಸಿಕಲ್ ಕ್ವಾಂಟಿಟಿ ಆಕ್ಸಲರೇಷನ್. ಆಕ್ಸಲರೇಷನ್ಗೆ ನಾವು ಸಿಂಬಲ್ ಯೂಸ್ ಮಾಡೋದು ಎ. ಆಕ್ಸಲರೇಷನ್ದು ಯೂನಿಟ್ಸ್ ಬರೀಬೇಕಾದ್ರೆ ಸ್ವಲ್ಪ ಗಮನ ಕೊಡಬೇಕು. ವೆಲಾಸಿಟಿದು ಏನು ಯೂನಿಟ್ಸ್ ಇದೆಯೋ ಮೀಟರ್ಸ್ ಪರ್ ಸೆಕೆಂಡ್ ಅಂತ ಇದೆ. ಸೆಕೆಂಡ್ ಅನ್ನೋದು ಒಂದು ಬಾರಿ ಇದೆ. ಆಕ್ಸಲರೇಷನ್ ಬಂದಾಗ ಟೈಮದು ಯೂನಿಟ್ಸ್ ಇದೆಯಲ್ಲ ಅದು ಎರಡು ಪಟ್ಟಾಗತ್ತೆ, ಪರ್ ಸೆಕೆಂಡ್ ಸ್ಕ್ವೇರ್. ಆಯ್ತು. ಮೇಲೆ ನೋಡಿ ವೆಲಾಸಿಟಿಗೆ ಇಲ್ಲಿ ಪರ್ ಸೆಕೆಂಡ್ ಒಂದು ಬಾರಿ ಇತ್ತು, ಇಲ್ಲಿ ಎರಡು ಬಾರಿ. ಇಲ್ಲಿ ಅಷ್ಟೇ, ಕಿಲೋಮೀಟರ್ಸ್ ಪರ್ ಅವರ್ ಇತ್ತು, ಕಿಲೋಮೀಟರ್ಸ್ ಪರ್ ಅವರ್ ಸ್ಕ್ವೇರ್ ಆಗುತ್ತೆ. ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಇತ್ತು, ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್. ಟೈಮದು ಏನು ಯೂನಿಟ್ ಇದೆಯೋ ಅದು ಎರಡು ಪಟ್ಟ. ಸೊ ಈ 5 ಫಿಸಿಕಲ್ ಕ್ವಾಂಟಿಟೀಸ್ ಇದೆಯಲ್ಲ, ಇದನ್ನ ಬಳಸ್ಕೊಂಡು ನಾವು 3 ಈಕ್ವೇಶನ್ಗಳನ್ನ ರೆಡಿ ಮಾಡಿ ಆ 3 ಈಕ್ವೇಶನ್ಗಳನ್ನ ನಾವು ಪದೇ ಪದೇ ಬಳಸ್ತಾ ಇರ್ತೀವಿ. ಮೊದಲನೇದು ಆಕ್ಸಲರೇಷನಿನ ಡೆಫಿನೇಷನ್ ಇಂದ ಬರುವಂಥದ್ದು. ಅಲ್ಲಿ ಏನು ಕರಿತೀವಿ, ಆಕ್ಸಲರೇಷನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ, ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್. ಟೈಮ್ ಅಥವಾ ಟೈಮ್ ಟೇಕನ್ ಎರಡು ಒಂದೇ ಅರ್ಥ. ಸೊ ಎ ಈಸ್ ಈಕ್ವಲ್ ಟು ವೆಲಾಸಿಟಿ ಎಷ್ಟು ಬದಲಾವಣೆ ಆಗಿದೆ, ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ಬೋದಲ್ವಾ, ಬೈ ಟೈಮ್. ವೆಲಾಸಿಟಿ ಎಷ್ಟು ಬದಲಾವಣೆ ಆಗಿದೆ ಅಂದರೆ ಮೊದಲೆಷ್ಟಿತ್ತು, ಯು ಇತ್ತು. ನಾವು ನೋಡೋದು ಗಮನಿಸೋದು ನಿಲ್ಲಿಸೋ ಅಷ್ಟೊತ್ತಿಗೆ ಎಷ್ಟಾಯಿತು, ವಿ ಆಯಿತು. ಸೊ ಯು ಇಂದ ವಿ ವರೆಗೆ ಹೆಚ್ಚಾಗಿದೆ ಅಂದರೆ ಎಷ್ಟು ಹೆಚ್ಚಾಗಿದೆ ಅಥವಾ ಎಷ್ಟು ಕಡಿಮೆ ಆಗಿದೆ ಅಂದರೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಸೊ ಈಗ ಈ ಟಿನ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಸೊ ಎ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು. ಇದನ್ನು ಸ್ವಲ್ಪ ರಿಅರೇಂಜ್ ಮಾಡಿದರೆ ಯು ಪ್ಲಸ್ ಎ ಟಿ ಈಸ್ ಈಕ್ವಲ್ ಟು ವಿ, ಅಥವಾ ಸ್ವಲ್ಪ ಇನ್ನೂ ಸ್ವಲ್ಪ ಬೇರೆ ಥರ ಬರೆಯೋದಾದರೆ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇದನ್ನು ನಾವು ಫಸ್ಟ್ ಈಕ್ವೇಶನ್ ಆಫ್ ಮೋಷನ್ ಅಂತ ಕರಿತೀವಿ. ಚಲನೆಯ ಬಗ್ಗೆ, ನಾನ್ ಯೂನಿಫಾರ್ಮ್ ಮೋಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಬಳಸುವಂಥ ಮೊದಲನೇ ಈಕ್ವೇಶನ್ನು ಬಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಅದು ಎಲ್ಲಿಂದ ಬಂದಿದೆ ಅಂದರೆ ಇದು ನೋಡಿ, ಆಕ್ಸಲರೇಷನ್ದು ಡೆಫಿನೇಷನ್ ಏನಿದೆಯೋ ಅದರಿಂದ ಬಂದಿದೆ. ಸೊ ನನಗೆ ಮೊದಲನೇ ಈಕ್ವೇಶನ್ ನೆನ್ಪಿಟ್ಕೋಬೇಕು ಅಂದರೆ ತುಂಬ ಕಷ್ಟ ಏನಿಲ್ಲ. ನನಗೆ ಈ ಆಕ್ಸಲರೇಷನ್ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಂತ ನೆನ್ಪಿಟ್ಕೊಂಡ್ರು ಸರಿ, ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ನೆನ್ಪಿಟ್ಕೊಂಡ್ರು ಸರಿ, ಎರಡೂ ಒಂದೇ ಅರ್ಥ. ಎರಡನೇದು ಇನ್ನೊಂದು ಈಕ್ವೇಶನ್ ಇದೆ, ಅದನ್ನು ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್
ಎ ಟಿ ಸ್ಕ್ವೇರ್ ಅಂತ ಕರೀತಾರೆ. ಇದನ್ನ ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್ ಅಂತ ಕರೀತಾರೆ. ಮೂರನೇದು ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಈ ಮೂರು ಈಕ್ವೇಶನ್ಸ್ ಯಾವಾಗಲೂ ನಮಗೆ ನೆನಪಿರಲೇಬೇಕು, ಆವಾಗ ನಮಗೆ ಸಾಲ್ವ್ ಮಾಡೋಕ್ಕೆ ಸುಲಭ ಆಗುತ್ತೆ. ಈ ಮೂರರಲ್ಲಿ ಇನ್ನೊಂದು ವಿಶೇಷತೆ ಒಂದು ತೋರಿಸ್ತೀನಿ ನೋಡಿ. ನಮ್ಮ ಫಿಸಿಕಲ್ ಕ್ವಾಂಟಿಟೀಸ್ ಏನು ಇತ್ತು, 5 ಎಸ್ ಟಿ ಯು ವಿ ಎ. ಮೊದಲನೇ ಈಕ್ವೇಶನ್ ಅಲ್ಲಿ ಏನೇನಿದೆ, ಎಸ್ ಇರಲಿಲ್ಲ, ಟಿ ಯು ವಿ ಎ ಇಷ್ಟಿತ್ತು. ಎರಡನೇದ್ರಲ್ಲಿ ನೋಡಿ ಎಸ್ ಇತ್ತು, ಟಿ ಇದೆ, ಯು ಇದೆ, ವಿ ಇರಲಿಲ್ಲ, ಎ ಇದೆ. ಕೊನೆ ಇದರಲ್ಲಿ ಎಸ್ ಇತ್ತು, ಟಿ ಇರಲಿಲ್ಲ, ಯು ಇದೆ, ವಿ ಇದೆ, ಎ ಇದೆ. ಅಂದರೆ ಎಲ್ಲ ಈಕ್ವೇಶನ್ಗಳಲ್ಲಿ ಯು ಇದ್ದೇ ಇದೆ, ಎ ಇದ್ದೇ ಇದೆ. ಮೂರು ಈಕ್ವೇಶನ್ ಅಲ್ಲಿ ಯು ಮತ್ತೆ ಎ ಇದ್ದೇ ಇರುತ್ತೆ. ಮೂರು ಈಕ್ವೇಶನ್ ಅಲ್ಲಿ ಒಂದೊಂದು ಫಿಸಿಕಲ್ ಕ್ವಾಂಟಿಟಿ ಇರಲಿಲ್ಲ. 5 ಇತ್ತಿಲ್ಲಿ ನಮ್ಮ ಲಿಸ್ಟಲ್ಲಿ. 5ರಲ್ಲಿ 4 ಫಿಸಿಕಲ್ ಕ್ವಾಂಟಿಟೀಸ್ನ ಬಳಸ್ಕೊಂಡು ಮೂರು ಈಕ್ವೇಶನ್ಗಳನ್ನು ನಾವು ಬರ್ಕೊಂತೀವಿ. ಸೊ ಸುಮಾರು ನಮಗೆ ಪ್ರಶ್ನೆಗಳು ಹೇಗೆ ಕೇಳ್ತಾರೆ ಅಂದರೆ, ಯಾವುದಾದ್ರೂ 3 ಕೊಟ್ಟಿರ್ತಾರೆ, 4ನೇದು 5ನೇದು ಲೆಕ್ಕ ಹಾಕಿ ಅಂತ ಕೊಡ್ತಾರೆ. ಸೊ ಅದರ ಆಧಾರಿತವಾಗಿ ಒಂದು 2ರಿಂದ 3 ಲೆಕ್ಕ ಈಗ ಮಾಡೋಣ. ಒಂದು ಸುಮ್ಮನೆ ನಮ್ಮ ರೆಫರೆನ್ಸ್ಗೆ ಅಂತ ಮೂರನ್ನು ಒಂದು ಮೂಲೆಗೆ ಲಿಸ್ಟ್ ಮಾಡಿ ಇಟ್ಕೊಳ್ಳೋಣ. ಯು ಪ್ಲಸ್ ಎ ಟಿ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಇದು ನಮಗೆ ಗೊತ್ತಿರೋದು. ಮೊದಲನೇ ಪ್ರಾಬ್ಲಮ್, a train starts from rest and accelerates at 2 meters per second square for 30 seconds. Calculate the distance covered ಅಥವಾ ಡಿಸ್ಪ್ಲೇಸ್ಮೆಂಟ್. ಎರಡೂ ಒಂದೇ ಇರುತ್ತೆ, ಯಾಕೆಂದರೆ ಇಲ್ಲಿ ಟ್ರೈನ್ ಒಂದೇ ಸ್ಟ್ರೇಟ್ ಲೈನಲ್ಲೇ ಹೋಗ್ತಾ ಇದೆ, ದಿಕ್ಕು ಬದಲಾವಣೆ ಇಲ್ಲ. ಹಾಗಾಗಿ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟು ಎರಡು ಸಮವಾಗೇ ಇರುತ್ತೆ. ಈಗ ಈ ಥರ ಒಂದು ಪ್ರಶ್ನೆ ಬಂದಿದೆ ಅಂದರೆ, ಇಂಗ್ಲೀಷಲ್ಲಿರಲಿ ಕನ್ನಡದಲ್ಲಿರಲಿ ಕೆಲವು ಪದಗಳಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಮುಚ್ಚಿಟ್ಟಿರ್ತಾರೆ. ಇಲ್ಲಿ ಒಂದು ಉದಾಹರಣೆ ನೋಡಿ, ಟ್ರೈನ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದರೆ ಮೊದಲೇ ನಿಂತಿತ್ತು ಗಾಡಿ, ನಿಂತಿರೋ ಗಾಡಿ ಹೊರಡ್ತಾ ಇದೆ ಅಂದರೆ ಏನು ಹೇಳ್ತಾ ಇದೆ ಅಲ್ಲಿ, ಇನಿಷಿಯಲ್ ವೆಲಾಸಿಟಿ. ಗಾಡಿ ಹೊರಡಬೇಕಾದ್ರೆ ಅದರ ವೆಲಾಸಿಟಿ 0 ಇತ್ತು. ನಿಂತಿರೋ ಗಾಡಿ ಹೊರಡ್ತಾ ಇದೆ, ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂದರೆ ನಿಂತಿರೋ ಗಾಡಿ ಹೊರಡ್ತಾ ಇದೆ ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಅಂತ. ಆಕ್ಸಲರೇಷನ್ ಎ ಕೊಟ್ಟಿದ್ದಾರೆ, 2 meters per second square. ಟೈಮು ಟಿ ಕೊಟ್ಟಿದ್ದಾರೆ 30 seconds. ಅವ್ರು ಕೇಳಿದ್ದೇನು, ಎಸ್ ಲೆಕ್ಕ ಹಾಕಿ ಅಂತ ಕೇಳಿದ್ರು. ಸೊ ನೋಡಿ, ಇಲ್ಲಿನೂ 3 ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, 4ನೇದು ಒಂದು ಲೆಕ್ಕ ಹಾಕಿ ಅಂತ ಕೇಳ್ತಾರೆ. ಸೊ ಈಗ ನೀವು ನೋಡಿದ ತಕ್ಷಣ ಯಾವ ಈಕ್ವೇಶನ್ ನಮಗೆ ಸರಿಯಾಗಿ ಇರುತ್ತೆ, ಇದನ್ನು ಬಳಸ್ಬೋದು ಅಂದರೆ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇಲ್ಲಿ ನನಗೆ ಬೇಕಾದ ಎಲ್ಲ ಮಾಹಿತಿ ಇದೆ ಅಂತ. ಸೊ ಯು 0 ಅಂತ ಆಯಿತು, ಸೊ ಯು ಟಿ 0 ಆಗಿಬಿಡುತ್ತೆ. ನೆಕ್ಸ್ಟ್ ಹಾಫ್, ಎ ಅಂದರೆ 2, ಟಿ ಸ್ಕ್ವೇರ್ ಅಂದರೆ 30 ಸ್ಕ್ವೇರ್. ಸೊ ಎಷ್ಟಾಯ್ತು ಇದು, ಹಾಫ್ ಇಂಟು 2 ಇಂಟು 30 ಇಂಟು 30. ಸೊ ಇದು 2 ಕ್ಯಾನ್ಸಲ್ ಮಾಡಿದ್ರೆ 900. ಬರೀ 900 ಅಂತ ಬರೆದ್ರೆ ಸಾಕಾಗಲ್ಲ ಅಂತ ಹೇಳಿದ್ದೀವಿ. ಸೊ ಯೂನಿಟ್ಸ್ ಕರೆಕ್ಟಾಗಿ ಬರೀಬೇಕು, 900 meters.
ಇನ್ನೊಂದು 5ನೇದೊಂದು ಫಿಸಿಕಲ್ ಕ್ವಾಂಟಿಟಿ ಇದೆ ಇಲ್ಲಿ, ಫೈನಲ್ ವೆಲಾಸಿಟಿ ಅಂತ. ಅವ್ರ ಪ್ರಶ್ನೆಯಲ್ಲಿ ಕೇಳಲಿಲ್ಲ, ಅದಕ್ಕೆ ಕೇಳಿದ್ರು ಅದನ್ನು ಲೆಕ್ಕ ಹಾಕ್ಬೋದು. ಫೈನಲ್ ವೆಲಾಸಿಟಿ ಲೆಕ್ಕ ಹಾಕಿ ಅಂದರೆ ಮೊದಲನೇ ಈಕ್ವೇಶನ್ನ ಚೆನ್ನಾಗಿ ಬಳಸ್ಬೋದು. v = u + at. u ಅಂತೂ 0 ಆಯಿತು, a ಎಷ್ಟು 2, t ಎಷ್ಟು 30. ಸೊ ಇದು ಕೊನೆಗೆ 60 m/s ಬಂತು. ಈ ಥರ ಬೇರೆ ಬೇರೆ ಪ್ರಶ್ನೆಗಳನ್ನು ಸನ್ನಿವೇಶಕ್ಕೆ ತಕ್ಕಂತೆ ನಾವು ಯಾವ ಈಕ್ವೇಶನ್ನ ಬಳಸ್ಬೋದು ಅಂತ ನೋಡಿದರೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಇದೇ ಥರ ಒಂದು ಪ್ರಶ್ನೆ ನೋಡಿ. ಅ ಕಾರ್ ಕಮ್ಸ್ ಟು ರೆಸ್ಟ್ ಇನ್ 5 seconds. It travels a displacement of 150 meters. Calculate the acceleration ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ ಕಾರ್ ಕಮ್ಸ್ ಟು ರೆಸ್ಟ್ ಅಂತ ಇದೆ. ಹಿಂದಿನ ಪ್ರಶ್ನೆಯಲ್ಲಿ ಟ್ರೈನ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದರೆ ಹೊರಡಬೇಕಾದ್ರೆ ಇನಿಷಿಯಲ್ ವೆಲಾಸಿಟಿ 0 ಇತ್ತು. ಇಲ್ಲಿ ಕಾರ್ ಕಮ್ಸ್ ಟು ರೆಸ್ಟ್ ಅಂದರೆ ನಿಲ್ಲಬೇಕಾದ್ರೆ ವೆಲಾಸಿಟಿ 0 ಅಂತ. ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಬಗ್ಗೆ ಪ್ರಶ್ನೆಯಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಏನು ಮಾಹಿತಿ ಇಲ್ಲ, ಎಷ್ಟಿತ್ತು ವೆಲಾಸಿಟಿ ನಮ್ಗೆ ಗೊತ್ತಿಲ್ಲ. ಫೈನಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಕಮ್ಸ್ ಟು ರೆಸ್ಟ್ ಅಂತ ಹೇಳಿದ್ದಾರೆ, 0 m/s. ನಿಲ್ತಾ ಇದೆ ಅಂದರೆ ವೆಲಾಸಿಟಿ 0ಗೆ ತಲುಪ್ತಾ ಇದೆ. ಟೈಮ್ t ಎಷ್ಟು 5 seconds. ಡಿಸ್ಪ್ಲೇಸ್ಮೆಂಟ್ s ಎಷ್ಟು 150 meters. ಸೊ ನನಗೆ ಬೇಕಾದ್ದೇನು ಆ್ಯಕ್ಚುಲಿ ಆಕ್ಸಲರೇಷನ್ ಬೇಕು. ಈಗ ನಾವು ಯಾವುದೇ ಈಕ್ವೇಶನ್ ಬಳಸಬೇಕು ಅಂದ್ರೂ ನಾವೇ ಒಂದು ನೋಡಿದ್ವಿ, ದಟ್ ಯು ಮತ್ತು ಎ ಎರಡೂ ಎಲ್ಲ ಈಕ್ವೇಶನ್ಗಳಲ್ಲಿ ಇದೆ. ಸೊ ಒಂದನ್ನ ಬಿಟ್ಟು ಇನ್ನೊಂದು ಈಕ್ವೇಶನ್ನ ನಾನು ಬರಿತೀನಿ ಅಂತ ಬರೆಯೋಂಗೇ ಇಲ್ಲ. ಸೊ ಸುಲಭವಾಗಿರುವಂಥ ಕೆಲವು ಈಕ್ವೇಶನ್ಸ್ನ ಬರ್ಕೊಳ್ಳೋಣ. ಮೊದಲನೇ ಫಸ್ಟ್ ಈಕ್ವೇಶನ್ ನನಗೆ ಗೊತ್ತಿದೆ, v = u + at. ವಿ ನನಗೆ 0 ಅಂತ ಗೊತ್ತು, ಯು ಗೊತ್ತು, ಎ ಎಷ್ಟು ನನಗೆ ಲೆಕ್ಕ ಹಾಕಬೇಕು, ಅದು ಟಿ ನನಗೆ ಗೊತ್ತಿದೆ 5 ಅಂತ. ಸೊ ಇದನ್ನು ಸ್ವಲ್ಪ ರಿಅರೇಂಜ್ ಮಾಡಿದರೆ u + 5a = 0. ಇದೊಂದು ಈಕ್ವೇಶನ್ ನನಗೆ ಸಿಕ್ಕಿದೆ. ಎರಡನೇದು ಇನ್ನೊಂದು ಈಕ್ವೇಶನ್ ಬರ್ಕೊಳ್ಳೋಣ, s = ut + ½ at² ಇದೆ. ಎಸ್ ಕೊಟ್ಟಿದ್ದಾರೆ 150, ಯು ನನಗೆ ಲೆಕ್ಕ ಹಾಕಬೇಕು, ಟಿ ಕೊಟ್ಟಿದ್ದಾರೆ 5 + ½ ಎ ಲೆಕ್ಕ ಹಾಕಬೇಕು, ಟಿ 5 ಕೊಟ್ಟಿದ್ದಾರೆ. ಸೊ ಈಗ ನೀವು ಸ್ವಲ್ಪ ಸಿಂಪ್ಲಿಫೈ ಮಾಡೋದಾದರೆ 5 ಕಾಮನ್ ತೆಗಿಬೋದಲ್ವಾ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲೂ ಕಾಮನ್ ತೆಗಿಬೋದು. ಯು + a/2 × 5. ಈ 5 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 30 ಉಳ್ಕೊಳ್ಳುತ್ತೆ. ಸ್ವಲ್ಪ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. 30 = u + 5a/2. ಇದು ಎರಡನೇ ಈಕ್ವೇಶನ್. ಇಲ್ಲಿ ನೋಡಿ, u + 5a is 0, u + 5a/2 = 30. ಎರಡು ಬಂದಿದೆ, ಎರಡು ಈಕ್ವೇಶನ್ ಬಂದಿದೆ. ಇದು ನೀವು ಅಬ್ಸರ್ವ್ ಮಾಡಿದರೆ ಈಕ್ವೇಶನ್ಸ್ ಆಫ್ ಮೋಷನ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ಹೋಗಿ 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 ಇಲ್ಲಿ ಎರಡು ಈಕ್ವೇಶನ್ಸ್ ಬಂದಿದೆ, ಲೀನಿಯರ್ ಈಕ್ವೇಶನ್ಸ್ ಅಂತ ನಾವು ಮ್ಯಾಥ್ಸಲ್ಲಿ ಕಲ್ತಿರ್ತೀವಿ. ಎರಡು ಈಕ್ವೇಶನ್ಸ್ ಇದೆ, ಎರಡು ವೇರಿಯೇಬಲ್ಸ್ ಇದೆ. ಇಲ್ಲಿ ಎರಡು ವೇರಿಯೇಬಲ್ಸ್ ಯಾವುದು, ಯು ಮತ್ತು ಎ. ಇದನ್ನು ನಾನು ಲೆಕ್ಕ ಹಾಕ್ಬೋದು. ಎರಡೂ ಒಂದು ನೀವು ಆ್ಯಕ್ಚುಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಸಾಲ್ವ್ ಮಾಡ್ಬೋದು,
ಅಥವಾ ಬೇರೆ ಬೇರೆ ಮೆಥಡ್ಸಲ್ಲಿ ಸಾಲ್ವ್ ಮಾಡ್ಬೋದು. ನಾನು ಒಂದು ಮೆಥಡ್ನ ಇಲ್ಲಿ ಬಳಸ್ತೀನಿ. ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ನಾವು ಬಳಸೋದಾದರೆ ಇಲ್ಲಿ ಯು ಈಸ್ ಈಕ್ವಲ್ ಟು -5a ಅಂತ ಬರೀಬೋದು. ಮೊದಲನೇ ಈಕ್ವೇಷನ್ನ ಬಳಸ್ಕೊಂಡು ಯುನ ಅಲ್ಲೇ ಇಟ್ಕೊಂಡಿದ್ದೀನಿ, 5a ಎರಡನೇ ಕಡೆ ತಗೊಂಡು ಹೋಗಿದ್ರೆ ಯು ಈಸ್ ಈಕ್ವಲ್ ಟು -5a ಅಂತ ಬರ್ಕೊಬೋದು. ಅದನ್ನ ತಂದು ಎರಡನೇ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಂದ್ರೆ ಏನಾಗಿದೆ, ಈಗ ಎರಡನೇ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ಜಾಗದಲ್ಲಿ -5a ಬರೆದಿದ್ದೀನಿ, ಪ್ಲಸ್ 5a/2 ಈಸ್ ಈಕ್ವಲ್ ಟು 30 ಅಂತ ಬರೆದಿದ್ದೀನಿ. ಇದು 2 ಅನ್ನೋದು LCM ಆಗುತ್ತೆ. 2 ಬರೆದಾಗ ಇಲ್ಲಿ -10a ಪ್ಲಸ್ 5a ಈಸ್ ಈಕ್ವಲ್ ಟು 30. ಸೊ ಇಲ್ಲಿ ನ್ಯೂಮರೇಟ್ರಲ್ಲಿ ಏನಾಗುತ್ತೆ, ಅವಾಗ -5a ಬರುತ್ತೆ. ಸೊ ಇಲ್ಲಿ -5a/2 ಈಸ್ ಈಕ್ವಲ್ ಟು 30. ಸೊ ಎ ಎಷ್ಟು ಅವಾಗ 30 ಇಂಟು 2 ಡಿವೈಡೆಡ್ ಬೈ -5. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 6 ಬರುತ್ತೆ. ಸೊ -12 meters/s². ಒಂದು ವಿಶೇಷ ನೋಡಿ, ಇಲ್ಲಿ ಆಕ್ಸಲರೇಷನ್ಗೆ ನೆಗೆಟಿವ್ ಸೈನ್ ಬಂದಿದೆ, ಮೈನಸ್ ಬಂದಿದೆ. ಎಲ್ಲೆಲ್ಲಿ ಈ ಥರ ಆಕ್ಸಲರೇಷನ್ ನೆಗೆಟಿವ್ ಇರುತ್ತೋ ಅಲ್ಲಿ ವೆಲಾಸಿಟಿ ಕಮ್ಮಿ ಆಗ್ತಾ ಇದೆ ಅಂತ. ಅದು ನಮ್ಮ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ನೋಡಿ. ಅದು ಓಡಾಡ್ತಾ ಇರೋ ಕಾರ್ ನಿಂತ್ಕೋತಾ ಇದೆ, ಸ್ಪೀಡ್ ಕಮ್ಮಿ ಆಗ್ತಾ ಇದೆ, ನಾವು ಬ್ರೇಕ್ ಹಾಕಿದ್ದಾರೆ ಅಂತ ಅರ್ಥ. ಎಲ್ಲೆಲ್ಲಿ ಆ ಥರ ಮಾಡಿರ್ತಾರೋ ಅಂಥದ್ದು ಆಕ್ಸಲರೇಷನ್ನು ಯಾವಾಗಲೂ ನೆಗೆಟಿವ್ ಬರುತ್ತೆ. ಸೊ ಇಲ್ಲಿ ಬಂದಿದೆ ಎ ಈಸ್ ಈಕ್ವಲ್ ಟು -12 meters/s². ಅವರು ಆ್ಯಕ್ಚುಲಿ ಇನಿಷಿಯಲ್ ವೆಲಾಸಿಟಿ ಈ ಪ್ರಶ್ನೆಯಲ್ಲಿ ಕೇಳಲಿಲ್ಲ. ಕೇಳಿದರೆ ನಾವು ಸಾಲ್ವ್ ಮಾಡೋದು ನಮ್ಗೆ ಗೊತ್ತಿದೆ. ಯು ಈಸ್ ಈಕ್ವಲ್ ಟು -5a ಅಂತ ಆಲ್ರೆಡಿ ಒಂದ್ಸತಿ ಹಿಂದೆ ಬರ್ಕೊಂಡಿದ್ವಿ. ಸೊ ಇದು -5 ಇಂಟು -12 ಅಂದರೆ ಎಷ್ಟಾಯ್ತು, 60 meters/s ಆಗುತ್ತೆ. ಮೈನಸ್ ಇಂಟು ಮೈನಸಲ್ಲಿ ಪ್ಲಸ್ ಆಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ವಿಶೇಷವಾಗಿ ಒಂದು ಕಾಣಿಸ್ಕೊಂಡಿದ್ದು, ಆಕ್ಸಲರೇಷನ್ ಅನ್ನೋದು ನೆಗೆಟಿವ್ ಇರಬಹುದು. ನೆಗೆಟಿವ್ ಇದೆ ಅಂದರೆ ಅದನ್ನು ಒಂದೊಂದು ಸತಿ ನಾವು ಡಿಸಲರೇಷನ್ ಅಂತಲೂ ಕರಿತೀವಿ, ಅಥವಾ ಇನ್ನೊಂದು ಪದನೂ ಬಳಸ್ತಾರೆ, ರಿಟಾರ್ಡೇಷನ್ ಅಂತಲೂ ಪದ ಬಳಸ್ತಾರೆ. ಅಂದರೆ ನಿಧಾನ ಆಗ್ತಾ ಇದೆ, ಸ್ಪೀಡ್ ಕಮ್ಮಿ ಆಗ್ತಾ ಇದೆ, ವೆಲಾಸಿಟಿ ಕಮ್ಮಿ ಆಗ್ತಾ ಇದೆ ಅಂಥ ಕೇಸಲ್ಲಿ ನಾವು ಆಕ್ಸಲರೇಷನ್ ನೆಗೆಟಿವ್ ವ್ಯಾಲ್ಯೂ ನೋಡ್ತೀವಿ. ಅದಕ್ಕೆ ಡಿಸಲರೇಷನ್ ಆರ್ ರಿಟಾರ್ಡೇಷನ್ ಅಂತ ಹೆಸರು ಕೊಡ್ತೀವಿ. ಸೊ ಈ ಎರಡು ಪ್ರಾಬ್ಲಮ್ಸಲ್ಲಿ ನಾವು ಮಾಡಿದ್ದೇನು ಅಂದರೆ, 3 ಈಕ್ವೇಷನ್ಸ್ ಆಫ್ ಮೋಷನ್ ಇದೆ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ at, ಎಸ್ ಈಸ್ ಈಕ್ವಲ್ ಟು ut ಪ್ಲಸ್ ಹಾಫ್ at², ಮತ್ತು v² ಈಸ್ ಈಕ್ವಲ್ ಟು u² ಪ್ಲಸ್ 2as. ಈ 3 ಈಕ್ವೇಷನ್ ಅಲ್ಲಿ 5 ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಯಾವುದೇ ಈಕ್ವೇಷನ್ ತಗೊಂಡ್ರು 5ರಲ್ಲಿ 4 ಈಕ್ವೇಷನ್ ಅಲ್ಲಿ ನಾವು ಬಳಸ್ಕೊಳ್ತೀವಿ. ಅದು ಬಳಸ್ಕೊಂಡು ಒಂದು ಪ್ರಶ್ನೆ ಕೊಡ್ತಾರೆ. ಪ್ರಶ್ನೆಯಲ್ಲಿ 3 ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ, 4ನೇದು 5ನೇದು ಲೆಕ್ಕ ಹಾಕಿ ಅಂತ ಪ್ರಶ್ನೆ ಬರ್ಬೋದು. ಈ ಈಕ್ವೇಷನ್ಸ್ನ ನಾವು ಯೂನಿಫಾರ್ಮ್ ಆಕ್ಸಲರೇಷನ್ ಅಥವಾ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇರೋ ಕಡೆ ಬಳಸ್ತೀವಿ. ಸೊ ನಾವು ಒಟ್ಟು ಎಷ್ಟು ಈಕ್ವೇಷನ್ಸ್ ಈಗ ಕಲ್ತಿದ್ದೀವಿ ಅಂದರೆ 4 ಈಕ್ವೇಷನ್ ಕಲ್ತಿದ್ವಿ. ಮೊದಲನೇದು ಯೂನಿಫಾರ್ಮ್ ಮೋಷನ್ ಇದ್ದಾಗ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಆವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಒಂದೇ ಈಕ್ವೇಷನ್ ಬೇರೆ ಬೇರೆ ಥರ ಬರ್ಕೊಂಡಿದ್ವಿ, ಅದು ಒಂದು ಈಕ್ವೇಷನ್. ಪ್ಲಸ್ ಇಲ್ಲಿ 3 ಈಕ್ವೇಷನ್ ನಾನ್ ಯೂನಿಫಾರ್ಮ್ ಮೋಷನ್ಗೆ ಬಳಸುವಂಥದ್ದು ನಾವು ನೋಡ್ತಾ ಇರೋದು. v ಈಸ್ ಈಕ್ವಲ್ ಟು ಯು ಪ್ಲಸ್ at, ಎಸ್ ಈಸ್ ಈಕ್ವಲ್ ಟು ut ಪ್ಲಸ್ ಹಾಫ್ at², v² ಈಸ್ ಈಕ್ವಲ್ ಟು u² ಪ್ಲಸ್ 2as. ಈ ಮುಂದಕ್ಕೆ ನಾವು PU ಅಲ್ಲೂ ಈ ಈಕ್ವೇಷನ್ಸ್ನ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬಳಕೆ ಮಾಡೋದು ಹೇಗೆ, ಅಥವಾ ನಾನು ಈ ನಾನ್ ಯೂನಿಫಾರ್ಮ್ ಮೋಷನ್ ಇದ್ದಿದ್ದ ಜಾಗದಲ್ಲಿ ಒಂದು ಗ್ರಾಫ್ ಹಾಕಿದರೆ ಹೇಗೆ ಕಾಣುತ್ತೆ, ಇದರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸೋಣ. ಧನ್ಯವಾದಗಳು.